ಒಂದು ಮನೇಲಿ ಹೈಯೆಸ್ಟ್ ರೆಸ್ಪಾನ್ಸಿಬಿಲಿಟೀಸ್ ಯಾರಿಗಿದೆ ಅಂತ ನನ್ನನ್ನು ಕೇಳೋದಾಯ್ತು ಅಂತಂದರೆ ನಾನು ಹೇಳೋದು ಒಂದೇ ಆನ್ಸರ್, ಆ ಮನೆ ಒಡತಿಗೆ ಹೈಯೆಸ್ಟ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮನೇಲಿ ಒಳಿತಾಗಲಿ ಕೆಡುತ್ತಾಗಲಿ ಏನೇ ಆಗ್ತಾ ಇದೆ ಅಂತಂದ್ರೂ ಕೂಡ ಡೈರೆಕ್ಟಾಗಿ ನಾವು ಕಾರಣ ಅಲ್ಲದೆ ಇದ್ರೂ ಕೂಡ ಇಂಡೈರೆಕ್ಟ್ ಆಗಿ ನಾವು ಕಾರಣ ಆಗೇ ಆಗಿರ್ತೀವಿ. ಗೆಲ್ಲೋದ್ಕಿಂತ ಸೋಲೋದು ಜಾಸ್ತಿ ಅಂತ ಅನ್ಕೊಳ್ಳೋವಾಗ ನಮ್ಮನ್ನು ನಾವು ಡಿಗ್ರೇಡ್ ಮಾಡಿಕೊಂಡು, ನಮ್ಮನ್ನು ನಾವು ಡಿಮೋಟಿವೇಟ್ ಮಾಡಿಕೊಂಡು ಅಥವಾ ಕಂಪ್ಯಾರಿಸನ್ ಮಾಡಿಕೊಂಡು ತುಂಬ ಕೆಳಗಡೆನೇ ಆಗ್ತಾ ಇರ್ತೀವಿ. ಹೆಂಗೆ ಅಂದರೆ ಅವರಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ನನ್ನ ಕೈಲಿ ಆಗ್ತಾ ಇಲ್ಲ, ಅವರಾಗಿದ್ದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಸೊ ನನಗೆ ಅದೆಲ್ಲ ಆಗಲ್ಲ, ನನಗೆ ಬರ್ತಾ ಇಲ್ಲ. ಓಕೆ, ನಮಗೆ ಆಗದೇ ಇರೋಂಥದ್ದು ವಿಚಾರಗಳನ್ನ ತಲೆಗೆಡಿಸ್ಕೊಳ್ಳೋದು ಬೇಡ, ಆದರೆ ಆ ಕೆಲಸ ಮಾಡಬೇಕು ಅಂತ ಇಷ್ಟ ಆದರೂ ಕೂಡ ನಮ್ಮನ್ನು ನಾವು ಡಿಗ್ರೇಡ್ ಮಾಡಿಕೊಂಡು ನನ್ನ ಕೈಲಿ ಅದೆಲ್ಲ ಆಗಲ್ಲಪ್ಪ ಅಂತ ಸುಮ್ಮನೆ ಕೂರ್ತೀವಲ್ವ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಕೆಲಸಕ್ಕೆ ದುಡ್ಡೇ ತಗೊಳ್ದಿರೋ ಫಸ್ಟ್ ಕ್ಲಾಸ್ ಕೆಲಸ ಮಾಡೋದು ಅಂತಂದರೆ ಹೌಸ್ ವೈಫ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಎಷ್ಟೋ ಸರಿ ಈ ಕೆಲಸದ ಬರದಲ್ಲಿ, ಈ ಜವಾಬ್ದಾರಿಗಳ ಬರದಲ್ಲಿ ನಮ್ಮ ಆರೋಗ್ಯದ ಕಡೆ ಗಮನನೇ ಕೊಟ್ಟರಲ್ಲ, ಆರೋಗ್ಯ ಕೆಟ್ಟಾದ್ಮೇಲೆ ಗೊತ್ತಾಗೋದು ಓ ಈ ಥರ ನಾವು ತಪ್ಪು ಮಾಡಿದ್ವಿ ಅಂತೇಳಿ. ಸೊ ತಪ್ಪಾಗೋದ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳೋದು ಜಾಗ್ರತೆ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಟೈಮ್ ಕೊಡೋದ್ರ ನಡುವೆ ನಮಗೆ ನಾವು ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೊಂದು ಬೆಸ್ಟ್ ಟಿಪ್ಸ್ ಏನು ಹೇಳ, ಪ್ಲಾನಿಂಗ್ಸ್ ಬಿಫೋರ್ ಡೇ ಅಥವಾ ಬಿಫೋರ್ ವರ್ಕ್. ನಾವೇನಾದರೂ ಕೆಲಸ ಮಾಡಬೇಕು ಅಂದ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನು ಪ್ಲಾನ್ ಮಾಡಿ ಮಾಡೋದ್ರ ಮೂಲಕ ನಮ್ಮ ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡ್ಬೋದು. ಹಾಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಟೈಮ್ ಕೊಡ್ಬೋದು, ಈವನ್ ನಮ್ಮ ಸೆಲ್ಫ್ ಕೇರ್ಗೂ ಕೂಡ ಟೈಮ್ ಕೊಡ್ಬೋದು. ನಿಜ ಅನ್ಸುತ್ತೆ ಅಲ್ವಾ? ಪ್ಲಾನ್ ಮಾಡಿ ಮಾಡೋ ಕೆಲಸ ಎಲ್ಲ ಕೂಡ ಸಕ್ಸಸ್.